ಆತ್ಮೀಯ ವಿದ್ಯಾರ್ಥಿಗಳೇ, ಎಸ್ ವಿ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ ಎಲ್ಲರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಅಭ್ಯಾಸ 5.2 ನೋಡೋಣ. ಇಲ್ಲಿ 5.2 ಅಭ್ಯಾಸವನ್ನು ಬಿಡಿಸಬೇಕಾದ್ರೆ ನಮಗೂ 2 ಫಾರ್ಮುಲಾ ನೆನಪಿರಬೇಕು, 2 ಸೂತ್ರಗಳು ನೆನಪಿರಬೇಕು. ಏನು? ಎನ್ನನೇ ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಯಾವುದು? ಎನ್ನನೇ ಪದ ಕಂಡುಹಿಡಿತಕ್ಕಂಥ ಸೂತ್ರ an = a + n-1 d. n ಮೀನ್ಸ್ ನಂಬರ್. ಯಾವ ಪದ ಅನ್ನೋದು? ಎನ್ನೇ ಪದ. ಹೌದಾ? 11ನೇ ಪದನೋ 12ನೇ ಪದನೋ ಸಮಥಿಂಗ್. ಓಕೆ. ಎ ಅಂದರೆ ಮೊದಲನೇ ಪದ, ಎನ್ ಅದ ಎನ್ನನೇ ಪದ. ಡಿ ಮೀನ್ಸ್ ವ್ಯತ್ಯಾಸ, ಸಾಮಾನ್ಯ ವ್ಯತ್ಯಾಸ, ಡಿಫ್ರೆನ್ಸ್. ಕೊನೆಯಿಂದ ಎನ್ನನೇ ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಯಾವುದಾ? ಎಲ್ ಮೈನಸ್ ಬ್ರಿಕೆಟ್ ಆಫ್ n-1 ಬ್ರಿಕೆಟ್ ಕಂಪ್ಲೀಟ್ ಟಿ. ಇಲ್ಲಿ ಎಲ್ ಅನ್ನೋದು ಕೊನೆಯ ಪದ, ಸಾಮಾನ್ಯ ವ್ಯತ್ಯಾಸ ಯಾವುದು? ಡಿ. ಇಲ್ಲಿ ನೋಡ್ರಿ, ಅಭ್ಯಾಸ ಏನು ಕೊಟ್ಟಿದ್ದಾರೆ? ಕೆಳಗೆ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗವನ್ನು ತುಂಬಿರಿ. ಸಮಾಂತರ ಶ್ರೇಣಿ ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಎನ್ನನೇ ಪದ ಎ ಎನ್ ಆಗಿದೆ. ಇಲ್ಲಿ ಎ ಡಿ ಎನ್ ಎ ಎನ್ ಅಂತ ಕೊಟ್ಟಿದ್ದಾರೆ. ಒಂದೊಂದು ಕ್ವಶನ್ದಲ್ಲಿ ಒಂದೊಂದನ್ನು ಬಿಟ್ಟು 3 ಕೊಟ್ಟಿದ್ದಾರೆ. ಆ ಬಿಟ್ಟ ಸ್ಥಳವನ್ನು ನಾವು ಇಲ್ಲಿ ತುಂಬಬೇಕು ಕಂಡುಹಿಡಿದು. ಈಗ ಒಂದನೇದಾಗಿ ನೋಡ್ಕೊತ ಹೋಗೋಣ. ಒಂದನೇದು ಹೌದಾ? ಫಸ್ಟ್ ನಾನು ಫಾರ್ಮುಲಾ ಬರ್ಕೊತೀನಿ. ಏನು ಫಾರ್ಮುಲಾ? ಎ ಎನ್ = a + n-1 ಬ್ರಿಕೆಟ್ ಕಂಪ್ಲೀಟ್ ಡಿ. ಹೌದಾ? ಈಗ ನೋಡಿ ಏನೇನು ಕೊಟ್ಟಿದ್ದಾರೆ. ಒಂದನೇದ್ರಾಗೂ ಎ ಕೊಟ್ಟಿದ್ದಾರೆ, ಎ = ಎಷ್ಟು? 7. ಡಿ ಎಷ್ಟು ಕೊಟ್ಟಿದ್ದಾರೆ? ಡಿ = 3, ಸಾಮಾನ್ಯ ವ್ಯತ್ಯಾಸ. ಎನ್ ಕೊಟ್ಟಿದ್ದಾರೆ, ಎನ್ = 8. ಎ ಎನ್ ಅನ್ನು ಕಂಡುಹಿಡಿಬೇಕು. ಎ ಎನ್ = ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಈಗ ನಾವು ಸೂತ್ರದ ಮುಖಾಂತರ ಬಿಡಿಸ್ತಾ ಹೋಗೋಣ. ಎ ಎನ್ ಅಂದರೆ ಎಷ್ಟು? ಎ ಎನ್ ಅಂದರೆ ಎಷ್ಟು? ಎಷ್ಟನೇ ಪದ ಕಂಡುಹಿಡಿಬೇಕಾಗೈತಿ? 8. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 8. ಹೌದಾ? ಎನ್ = 8. ಎ ಅಂತಂದರೆ 7 ಪ್ಲಸ್ ಎನ್ ಅಂದರೆ ಎಷ್ಟು? 8 ಕೊಟ್ಟಿದ್ದಾರೆ, -1. ಡಿ = 3 ಕೊಟ್ಟಿದ್ದಾರೆ. ಹಾಗಾದರೆ ಎ 8 = ಎನ್ನನೇ ಪದ 7 ಪ್ಲಸ್ 8ರಲ್ಲಿ 1 ಕಳೆದರೆ ಎಷ್ಟು ಬರುತ್ತೆ? 7 × 3. ಎ 8 = 7 ಪ್ಲಸ್ ಎ 7 × 3 = 7 × 21. ಹೌದಾ? ಎ 8 ಎಷ್ಟಾಗುತ್ತೆ? ಎ 8 = 21ರಲ್ಲಿ 7 ಕೂಡಿಸಿದರೆ 28. ಹಾಗಾದರೆ ನಮಗೆ ಉತ್ತರ 28. ಇಲ್ಲಿ ಯಾವುದು ಬರಬೇಕು? 28. ಎರಡನೇದು ನೋಡೋಣ. ಎರಡನೇದು ನಾನು ಇಲ್ಲಿ ಏನು ಮಾಡ್ಕೊತೀನಿ? ಫಸ್ಟ್ ಫಾರ್ಮುಲಾ ಬರ್ಕೊತೀನಿ. ಎನ್ = a + n-1 ಡಿ. ನೋಡೋಣ ಏನೇನು ಕೊಟ್ಟಿದ್ದಾರೆ ನೋಡೋಣ. ಎರಡನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ ಎ ಕೊಟ್ಟಿದ್ದಾರೆ -18. ಇಲ್ಲೇನು ಮಾಡ್ತೀನಿ? ಎ = -18. ಡಿ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಎ ಎನ್ ಕೊಟ್ಟಿದ್ದಾರೆ. ನೋಡೋಣ. ಡಿ ಕೊಟ್ಟಿದ್ದಾರೆ. ಎರಡನೇದರಲ್ಲಿ ಡಿ ಅನ್ನು ಕಂಡುಹಿಡಿಬೇಕು. ಡಿ = ಕಂಡುಹಿಡಿಬೇಕು. ಅದೇ ರೀತಿ ಎನ್ನನ್ನು ಎಷ್ಟು ಕೊಟ್ಟಿದ್ದಾರೆ? 10. ಎನ್ = 10. ಎ ಎನ್ ಎಷ್ಟು ಕೊಟ್ಟಿದ್ದಾರೆ? ಎ ಎನ್ = 0. ಫಾರ್ಮುಲಾದಾಗ
ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋಣ. ಎ ಎನ್ ಎಷ್ಟು? ಎ ಎನ್ ಇಸ್ಕಲ್ ಟು 0, ಎ ಇಸ್ಕಲ್ ಟು -18 ಪ್ಲಸ್ ಎನ್ ಇಸ್ಕಲ್ ಟು 10 -1 ಡಿ ಅನ್ನು ನಾವು ಕಂಡುಹಿಡಿಬೇಕು. 0 ಇಸ್ಕಲ್ ಟು -18 ಪ್ಲಸ್ 9 ಡಿ, 10ರಲ್ಲಿ 1 ಹೋದರೆ 9 ಉಳಿಯುತ್ತೆ ಇಂಟು ಡಿ. ಕರೆಕ್ಟಾ? ಈಗೇನು ಮಾಡ್ತೀನಿ ನಾನು, ಈ ಕಡೆ ತೊಗೊಂಬಂದರೆ ಇದು ಪ್ಲಸ್ ಆಗುತ್ತೆ. ಹೌದಾ? ಯಾವ ರೀತಿ ಬರ್ಕೊತೀನಿ? 9D ಇಸ್ಕಲ್ ಟು 18. ಕರೆಕ್ಟಾ? ಇದನ್ನು ಈ ಕಡೆ ತೊಗೊಂಬಂದೀನಿ, ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ. ಈಗ ಇದನ್ನು ಡಿವಿಷನ್ ಮಾಡ್ತೀನಿ. ಡಿ ಇಸ್ಕಲ್ ಟು 18/9, 9 1 9 2 ಡಿ ಈಕ್ವಲ್ ಟು 2. ಹಂಗಾರೆ ಆನ್ಸರ್ ಏನು ಬಂತು? ಡಿ ಈಕ್ವಲ್ ಟು ಇಲ್ಲೇನು 2. ಆನ್ಸರ್ ಇದು 2 ಬರುತ್ತೆ. ಈ ಮೂರನೇದು ನೋಡೋಣ. ಮೂರನೇದು ಫಾರ್ಮುಲಾ ಬರ್ಕೊತೀನಿ. ಎ ಎನ್ ಈಕ್ವಲ್ ಟು ಎ ಪ್ಲಸ್ n-1 ಡಿ. ಎ ಈಕ್ವಲ್ ಟು ಎಷ್ಟು? ನೆಕ್ಸ್ಟು ಡಿ ಈಕ್ವಲ್ ಟು ಎಷ್ಟು? ಎನ್ ಈಕ್ವಲ್ ಟು ಎಷ್ಟು? ಎ ಎನ್ ಈಕ್ವಲ್ ಟು ಎಷ್ಟು? ಹೌದಾ? ಯಾವ್ಯಾವ ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ಏನು ಮಾಡಿದ್ದಾರೆ? ಮೂರನೇದರಲ್ಲಿ ಎ ಅನ್ನು ಕಂಡುಹಿಡಿಬೇಕು. ಹೌದಾ? ನೆಕ್ಸ್ಟು ಡಿ ಈಕ್ವಲ್ ಟು -3 ಕೊಟ್ಟಿದ್ದಾರೆ. ಡಿ ಈಕ್ವಲ್ ಟು -3. ಎನ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 18. ಎನ್ ಈಕ್ವಲ್ ಟು -5. ಓಕೆ, ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಅವ್ರು ಕೊಟ್ಟಂಥ ವ್ಯಾಲ್ಯೂನ ಬರ್ಕೊಂಡಿದ್ದೀನಿ. ಎನ್ನ ಕಂಡುಹಿಡಿಬೇಕು. ಡಿ ಈಕ್ವಲ್ ಟು -3 ಕೊಟ್ಟಿದ್ದಾರೆ. ಎನ್ ಈಕ್ವಲ್ ಟು 18 ಕೊಟ್ಟು +18 ಕೊಟ್ಟಿದ್ದಾರೆ. ಎನ್ ಈಕ್ವಲ್ ಟು -5 ಕೊಟ್ಟಿದ್ದಾರೆ. ಫಾರ್ಮುಲಾ ಫುಟ್ ಮಾಡೋಣ ವ್ಯಾಲ್ಯೂನ. ಎ ಎನ್ ಕೊಟ್ಟಿದ್ದಾರೆ -5. ಎ ಅನ್ನು ಕಂಡುಹಿಡಿಬೇಕು. ಪ್ಲಸ್ ಏನನ್ನು ಕೊಟ್ಟಿದ್ದಾರೆ? ಹೌದು ಕೊಟ್ಟಿದ್ದಾರೆ. ಎಷ್ಟು? 18. -1 ಡಿಫ್ರೆನ್ಸನ್ನು ಕೊಟ್ಟಿದ್ದಾರೆ. ಹೌದು ಕೊಟ್ಟಿದ್ದಾರೆ. ಎಷ್ಟು? -3. -5 ಈಕ್ವಲ್ ಟು ಎ ಪ್ಲಸ್ 18 -1 ಈಕ್ವಲ್ ಟು ಎಷ್ಟು? 17 -3 ಇಂಟು -3. ಹೌದಾ? -5 ಈಕ್ವಲ್ ಟು ಎ ಪ್ಲಸ್ 17 ಇಂಟು 3 ಈಕ್ವಲ್ ಟು 51. ಹೌದಾ? 51 -51. ಹೌದಾ? -5 ಈಕ್ವಲ್ ಟು ಎ -51. ಎ ಅನ್ನು ಈ ಕಡೆ -51 ಈ ಕಡೆ ತೊಗೊಂಬರ್ತೀನಿ. ಏನಾಗುತ್ತೆ? ಪ್ಲಸ್ ಆಗುತ್ತೆ ಅದು. ಹೌದಾ? ಎ ಈಕ್ವಲ್ ಟು 51 -5 ಎಷ್ಟು ಬರುತ್ತೆ? ಎ ಈಕ್ವಲ್ ಟು 46. 51ರಲ್ಲಿ 5 ಕಳೆದ್ರೆಷ್ಟು? 46. ಹೌದಾ? ಹಂಗಾದರೆ ಥರ್ಡ್ ಆನ್ಸರ್ ಏನು? 46. ಈಗ ನೆಕ್ಸ್ಟ್ ನಾವು ಯಾವ್ದು ನೋಡೋಣ? ನೆಕ್ಸ್ಟು ಫೋರ್ತ್ ನೋಡೋಣ. ಇಲ್ಲಿ ನೋಡಿ, ಫೋರ್ತ್ ಏನು ಕೊಟ್ಟಿದ್ದಾರೆ? ಫಸ್ಟ್ ಫಾರ್ಮುಲಾ ಬರ್ಕೊತೀನಿ. ಎ ಎನ್ ಈಕ್ವಲ್ ಟು ಎ ಪ್ಲಸ್ n-1 ಡಿ. ಕರೆಕ್ಟಾ? ನಮಗೇನೇನು ಬೇಕು? ಎ ಡಿ ಎನ್ ಎ ಎನ್. ಇಲ್ಲಿ ಎ ಎಷ್ಟು ಕೊಟ್ಟಿದ್ದಾರೆ? ಎ ಕೊಟ್ಟಿದ್ದಾರೆ -18.9. ಡಿ ಕೊಟ್ಟಿದ್ದಾರಾ? ಹೌದು ಕೊಟ್ಟಿದ್ದಾರೆ. ಎಷ್ಟು? 2.5. ಎನ್ ಕೊಟ್ಟಿದ್ದಾರಾ? ಎನ್ನನ್ನು ಕಂಡುಹಿಡಿಬೇಕು. ಕೊಟ್ಟಿಲ್ಲ.
ನೆಕ್ಸ್ಟು ಏನು ಕೊಟ್ಟಿದ್ದಾರೆ 3.6. ಹೌದಾ, ಸಾಲ್ವ್ ಮಾಡೋಣ. ವ್ಯಾಲ್ಯೂವನ್ನು ಫಾರ್ಮುಲಲ್ಲಿ ಫುಟ್ ಮಾಡಿ. ಏನು ಎಷ್ಟು ಕೊಟ್ಟಿದ್ದಾರೆ 3.6. ಎಷ್ಟು ಕೊಟ್ಟಿದ್ದಾರೆ -18.9. ಈ ವ್ಯಾಲ್ಯೂನ ನಾನು ಪುಟ್ ಮಾಡ್ತಾಯಿದ್ದೀನಿ ಈ ಫಾರ್ಮುಲಾದಲ್ಲಿ. ಪ್ಲಸ್ ಎನ್ನನ್ನು ಕಂಡುಹಿಡಿಬೇಕು. -1 ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ 2.5 ಕೊಟ್ಟಿದ್ದಾರೆ. 3.6 -18.9 n into 2.5 plus 2.5 n. This is minus 2.5. ಕರೆಕ್ಟಾ? 3.6 ಇವೆರಡನ್ನು ನಾನೇನು ಮಾಡ್ತೀನಿ, ಕೂಡಿಸ್ತೀನಿ. -18.9 -2.5. 18.9 2.5. ಹೌದಾ? 4 11 21.4 ನೆಕ್ಸ್ಟ್ ಇಲ್ಲಿ ನೋಡಟ್ಟಿ, ಇದು ಎಷ್ಟು ಬಂತು 21.4. ಯಾವುದು ಮೈನಸ್ ಪ್ಲಸ್ 2.5 n. ಇದನ್ನು ಈ ಕಡೆ ತೊಗೊಂಬರ್ತೀನಿ. ಇದು ಮೈನಸ್ ಇದ್ದದ್ದು ಏನಾಗುತ್ತೆ ಪ್ಲಸ್ ಆಗುತ್ತೆ. ಹೌದಾ? ಯಾವ ರೀತಿ ಬರ್ಕೊತೀನಿ ಅದನ್ನು ನಾನು 2.5 n = 3.6 plus 21.4 ಎಷ್ಟಾಗುತ್ತೆ? 25 ಆಗುತ್ತಾ? 25 ಆಗುತ್ತೆ ನೋಡಿ. 25 2.5 n = 25 divided by 2.5. ಹೌದಾ? 1 10 n = ಎಷ್ಟು ಬರುತ್ತೆ 10. ಹೌದಾ? ಈಗ ಐದನೇದು ಏನು ಕೊಟ್ಟಿದ್ದಾರೆ? ಎನ್ನು ಕೊಟ್ಟಿದ್ದಾರೆ, ಡಿ ಅನ್ನು ಕೊಟ್ಟಿದ್ದಾರೆ, ಎನ್ನನ್ನು ಕೊಟ್ಟಿದ್ದಾರೆ, ಎನ್ನು ಕಂಡುಹಿಡಿಬೇಕು. ಒಂದೇ ಲೆಕ್ಕ ಮಾಡಿದೀವಲ್ಲ, ಸೇಮ್ ಇಲ್ಲಿ ನೋಡಿ. ಒಂದನೇದರಲ್ಲಿ ಎನ್ನನ್ನು ಕಂಡುಹಿಡಿಬೇಕು, ಇದರಲ್ಲಿ ಎನ್ನನ್ನು ಕಂಡುಹಿಡಿಬೇಕು. ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, 7 3 ಕೊಟ್ಟಿದ್ದಾರೆ. ನಮಗೇನು ಒಂದನೇದು ಯಾವ ರೀತಿ ಇದೆಯಲ್ಲ, ಐದನೇದು ಅದೇ ಸೇಮ್ ರೀತಿ ಇದೆ. ಅದನ್ನು ಟ್ರೈ ಮಾಡಿ. ಈಗ ನೆಕ್ಸ್ಟು ಏನು ಎರಡನೇ ಲೆಕ್ಕ ಬಿಡಿಸ್ಬೇಕು. ಏನು ಬಿಡಿಸ್ಬೇಕು? ಕ್ವಶನ್ ಬರ್ಕೋಣ. ಫಸ್ಟ್ ಕೆಳಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಸಮರ್ಥಿಸಿ. ಕೆಳಗಿನವುಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಸಮರ್ಥಿಸಿ. ಒಂದನೇದು ಅದರಲ್ಲಿ ಏನು ಮಾಡಿದ್ದಾರೆ? ಸಂಖ್ಯಾಪಟ್ಟಿಯನ್ನು ಕೊಟ್ಟಿದ್ದಾರೆ. 10 7 4. ಹೌದಾ? ಈ ಸಮಾಂತರ ಶ್ರೇಣಿಯ ಶ್ರೇಣಿಯ 30ನೇ ಪದ ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಕೆಲವೊಂದಿಷ್ಟು ಆಪ್ಷನನ್ನು ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಅನ್ನೋದನ್ನು ನಾವು ಆಯ್ಕೆ ಮಾಡಬೇಕು. 66 -77
18 35 ಈ ರೀತಿ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ. ಇಲ್ಲಿ ನಾವು ಫಾರ್ಮುಲಾ ಹಾಕ್ಕೊಂಡು ಲೆಕ್ಕವನ್ನು ಮಾಡಬೇಕು. ಹೌದಾ? ಯಾವುದು ಫಾರ್ಮುಲಾ? ಅದೇ a ಪ್ಲಸ್ n-1 ಇಂಟು ಡಿ. ಇಲ್ಲಿ ನೋಡ್ರಿ, ಎನ್ ಅಂದರೆ ಎಷ್ಟು? ಇಲ್ಲಿ ಕೊಟ್ಟಿದ್ದಾರೆ 30ನೇ ಪದ. n = ಇಲ್ಲಿ ಬರ್ಕೊತೀನಿ ನಾನು 30. a = ಎಷ್ಟು? 1ನೇ ಪದ 10. ಹಂಗಾರೆ ಡಿಫ್ರೆನ್ಸ್ ಏನು? a2 ಮೈನಸ್ a1. ಮುಂದಿನ ಪದದಲ್ಲಿ ಹಿಂದಿನ ಪದ ಕಳೆದಾಗ ನಮಗೆ ಏನು ಸಿಗುತ್ತೆ? ವ್ಯತ್ಯಾಸ ಸಿಗುತ್ತೆ, ಸಾಮಾನ್ಯ ವ್ಯತ್ಯಾಸ. ಹಂಗಾರೆ a2 ಎಷ್ಟಿದೆ? 7 ಮೈನಸ್ 10 = -3 ಆಗುತ್ತಾ? ಈಗ ನಾವು ಎಲ್ಲವನ್ನೂ ಪುಟ್ ಮಾಡೋಣ ಫಾರ್ಮುಲಾದಲ್ಲಿ. a 30. ಹೌದಾ? n ಅಂದರೆ 30 a ಅಂದರೆ ಎಷ್ಟು? 10 ಪ್ಲಸ್ ಎಷ್ಟು? n ಅಂದರೆ ಎಲ್ಲಿದೆ? 30 ಮೈನಸ್ 1 ಡಿ ಡಿಫ್ರೆನ್ಸ್ -3. ಕರೆಕ್ಟಾ? 10 ಪ್ಲಸ್ 30ರಲ್ಲಿ 1 ಕಳೆದ್ರೆ ಎಷ್ಟಾಗುತ್ತೆ? 29 ಮೈನಸ್ 3. ಹೌದಾ? ಈಗೇನು ಮಾಡೋಣ? ಗುಣಾಕಾರ ಮಾಡೋಣ. 29 ಇಂಟು 3 ಎಷ್ಟು? 20 ಪ್ಲಸ್ ಇಂಟು ಮೈನಸ್ ಆಗುತ್ತೆ. 29 ಇಂಟು 3 ಎಷ್ಟು? 87. 87ರಲ್ಲಿ 10 ಕಳೆದ್ರೆ ಎಷ್ಟು? -77. 30ನೇ ಪದ ಎಷ್ಟು? 77. ಹೌದಾ? ಆನ್ಸರ್ ಯಾವುದು? ಬಿ 77. ಅದೇ ರೀತಿ ಇನ್ನೊಂದಿದೆ, ನೋಡೋಣ. ಎರಡನೇದು ಏನು ಕೊಟ್ಟಿದ್ದಾರೆ? -3 -1/2 2. ಈ ಸಮಾಂತರ ಶ್ರೇಣಿ 11ನೇ ಪದ ಅಂತಂದಿದ್ದಾರೆ. ಈ ಸಮಾಂತರ ಶ್ರೇಣಿಯ 11ನೇ ಪದ. ಎ ಫಾರ್ಮುಲಾ ಏನಿದೆ? an = a ಪ್ಲಸ್ n-1 ಇಂಟು ಡಿ. ಕರೆಕ್ಟಾ? n = ಎಷ್ಟು? 11. ಯಾಕೆಂದರೆ 11ನೇ ಪದ ಕಂಡಿದೆ ಅಂತಂದಿದ್ದಾರೆ. ಮತ್ತಿನ್ನು a = ಎಷ್ಟು? -3. ಡಿಫ್ರೆನ್ಸ್ = a2 ಮೈನಸ್ a1. a2 -1/2. a1 ಏನಿದೆ? -3. ಕರೆಕ್ಟಾ? 1/2 ಮೈನಸ್ a1. ಇಲ್ಲಿ ನೋಡ್ರಿ ಏನಾಗುತ್ತೆ? -1/2 ಪ್ಲಸ್ 3. 3 6 ಪ್ಲಸ್ 6 5 ಕಳೆದ್ರೆ ಏನಾಗುತ್ತೆ? 5/2. ಡಿಫ್ರೆನ್ಸ್ ಏನು ಬಂತು? 5/2. ಎಲ್ಲ ವ್ಯಾಲ್ಯೂವನ್ನು ನಾವು ಫಾರ್ಮುಲಾದಲ್ಲಿ ಪುಟ್ ಮಾಡೋಣ. a(L1) a ಅಂದರೆ ಎಷ್ಟು? -3 ಪ್ಲಸ್ n ಅಂತಂದರೆ ಎಷ್ಟು? 11 ಮೈನಸ್ 1. ಡಿಫ್ರೆನ್ಸ್ ಏನು? 5/2. a(L1) -3 ಪ್ಲಸ್ 10. 10ರಲ್ಲಿ 1 ಕಳೆದ್ರೆ 10ರಲ್ಲಿ 1 ಕಳೆದ್ರೆ 10. 11ರಲ್ಲಿ 1 ಕಳೆದ್ರೆ 10. 5/2. 2 1s 2 5s. ಕರೆಕ್ಟಾ? a(L1) -3 ಪ್ಲಸ್ 5 × 5 25. ಹೌದಾ? a(L1) ಎಷ್ಟು ಬರುತ್ತೆ? 22.
22. ದಿಸ್ ಈಸ್ ಆನ್ಸರ್. ಈ ಕ್ವಶನಲ್ಲಿ ಏನು ಮಾಡಿದ್ದಾರೆ, A = 28, B = 22, C = -38, D = 48 1/2 ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಈಸ್ B = 22. ಓಕೆ, ಥ್ಯಾಂಕ್ ಯು.